ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಇನ್ನೂ ಒಂದು ಒಳ್ಳೆಯ ಫೇಸ್ ಪ್ಯಾಕನ್ನು ತೊಗೊಂಬಂದಿದ್ದೀನಿ. ಯಾವ ಫೇಸ್ ಪ್ಯಾಕ್ ಅಂತೀರಾ? ಮೋರಿಂಗಾ ಫೇಸ್ ಪ್ಯಾಕನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಬರೀ ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕನ್ನು ಹೇಳ್ತಾ ಬರ್ತಿದ್ದೆ, ಆದರೆ ಮೋರಿಂಗಾ ಪೌಡ್ರ್ ಫೇಸ್ ಪ್ಯಾಕನ್ನು ಹೇಳ್ಕೊಡ್ತಿದ್ದೀನಿ. ಇದರಲ್ಲೂ ಸಹಿತ ನಮ್ಗೆ ಬಂಗನ್ನು ಹೋಗ್ಲಾಡಿಸುವಂಥ ಶಕ್ತಿ ಐತಿ. ಆಮೇಲೆ ಇದನ್ನು ನಾವು ಆಹಾರವಾಗೂ ತೊಗೋಬೋದು. ಆಮೇಲೆ ಕೂದಲಕ್ಕೂ ನಾವು ಇದನ್ನ ಸ್ಪ್ರೇ ಮಾಡೋದಕ್ಕೆ ಟೋನರ್ ಆಗಿ ನಾನು ಅದನ್ನು ತೋರಿಸಿದ್ದೀನಿ. ಆಮೇಲೆ ಇದನ್ನು ನಮ್ಮ ಸ್ಕಿನ್ನಿಗೂ ಸಹಿತ ನಾವು ಯಾವ ರೀತಿ ಬಳಸ್ಕೋಬೋದು ಅಂತ ಹೇಳಂದು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ನುಗ್ಗೆ ಸೊಪ್ಪಿನ ಬಗ್ಗೆ ನಮಗೆ ಭಾಳ ಅದ್ರದ್ದು ಔಷಧಿ ಗುಣಗಳು ಭಾಳ ಅದಾವ. ಅದ್ರೊಳಗೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರೋಂಗಿಲ್ಲ. ನಿಜ ಹೇಳ್ಬೇಕಂದ್ರೆ ನನಗೆ ಎಷ್ಟೋ ಸರ್ತಿ ಮೊದಲಿಗೆ ಸೊಪ್ಪು ತಂದು ಕೊಟ್ಟರೆ ಅದು ನಿಜವಾಗ್ಲೂ ನಾನು ತಿಂತಿರಲಿಲ್ಲ. ಯಾಕಂತ ಅಂದ್ರೆ ಅದನ್ನು ಏನು ನುಗ್ಗೆ ಸೊಪ್ಪು ಮಾಡ್ಕೊಂಡು ತಿನ್ನೋದು ಅಂತ ಹಿಂಗೆ ಯೋಚನೆ ಮಾಡ್ತಿದ್ದೆ. ಆದರೆ ಅದ್ರ ಬಗ್ಗೆ ನಮಗೆ ತಿಳ್ಕೊಂಡಾಗ, ಅದ್ರ ಬಗ್ಗೆ ಓದಿದಾಗ ಅದರೊಳಗೆ ಎಷ್ಟು ನಮಗೆ ಔಷಧಿ ಗುಣಗಳದಾವು, ಅದರಲ್ಲಿ ಎಷ್ಟು ಶಕ್ತಿ ಐತಿ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ನಿಜವಾಗ್ಲೂ ಯಾವುದಾದ್ರೂ ಆಳವಾಗಿ ಅರಿತು ಅಧ್ಯಯನ ಮಾಡಿದಾಗಲಿ, ಅದ್ರ ಬಗ್ಗೆ ತಿಳ್ಕೊಂಡಾಗಲಿ ನಮಗೆ ಅದ್ರದ್ದೇನು ಗುಣಗಳದಾವು, ಅದ್ರದ್ದೇನು ಶಕ್ತಿ ಐತೆ ಅಂತ ಹೇಳೋದು ನಮಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಈ ಮೋರಿಂಗಾ ಬಗ್ಗೆ ಭಾಳ ನಾನು ತಿಳ್ಕೊಂಡಿದ್ದೀನಿ. ಇದ್ರೊಳಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ನಾವು ಇದನ್ನು ಹಾಕಿದಾಗ ನಮ್ಮ ಸ್ಕಿನ್ನಲ್ಲಿರುವಂಥ ನಮಗೂ ವಿಟಮಿನ್ ಸಿ ಜಾಸ್ತಿ ಬೇಕಾಗಿರ್ತೈತಿ. ನಾವು ಹೊಟ್ಟೆ ಒಳಗೂ ತೊಗೋಬೋದು ಮತ್ತು ಇದನ್ನ ಸ್ಕಿನ್ನಿಗೂ ಬಳಸ್ಕೋಬೋದಲ್ಲ. ಹಾಗಾಗಿ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗನ್ನು ಮತ್ತು ಕಪ್ಪು ಕಲೆಗಳನ್ನ ಹೊಡೆದೊಡಿಸೋ ಶಕ್ತಿ ಇದಕ್ಕೂ ಐತಿ. ಅದಕ್ಕೋಸ್ಕರ ಇವತ್ತು ನಾನು ಮೋರಿಂಗಾ ಪೌಡ್ರದ ಫೇಸ್ ಪ್ಯಾಕನ್ನು ಮಾಡಿ ತೋರಿಸಿದ್ದೀನಿ. ಹಾಗಾಗಿ ಈ ಮೋರಿಂಗಾ ಪೌಡ್ರ್ ನಾನೀಗ ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಮೋರಿಂಗಾ ಪೌಡ್ರ್ ನಾನು ತೊಗೊಂಡಿರೋದು. ಒಂದೇನಾದರೂ ಹಳ್ಳಿಲಿದ್ದೀರಿಪ್ಪ, ನೀವು ಹಳ್ಳಿಲಿದ್ದೀರಿ, ನಿಮಗೆ ಸಿಗುತ್ತೆ ನಿಮಗೆ ಸೊಪ್ಪು, ಹಾಗೇನಾದರೂ ಸಿಕ್ತು ಅಂತ ಅಂದರೆ ನೀವು ಹಸಿದಾಗೇನೆ ನೀವು ಅದನ್ನ ಅರೆದು ಈ ಫೇಸ್ ಪ್ಯಾಕನ್ನು ನೀವು ಮಾಡ್ಕೋಬೋದು. ಆದರೆ ನನಗೆ ಎಲ್ಲಿ ಹಸಿ ಸೊಪ್ಪು ಇಲ್ಲ, ಹಾಗಾಗಿ ನಾನಿನ್ನ ಪೌಡ್ರ್ ಹಾಕಿ ಮಾಡ್ತಿದ್ದೀನಿ. ಹಸಿ ಸೊಪ್ಪು ಜಾಸ್ತಿ ಜನರಿಗೆ ಸಿಗೋಂಗಿಲ್ಲ. ಜಾಸ್ತಿ ಸಿಕ್ಕವ್ರಿಗಂತೂ ಬಹಳನೇ ಒಳ್ಳೆಯದು. ಅದನ್ನು ನೀವು ಚೆನ್ನಾಗಿ ಅರಿಬೇಕು. ಮಿಕ್ಸಿ ಒಳಗೆ ಹಾಕಿದ್ರೆ ಜೆಲ್ ರೀತಿಯಾಗಿ ಬರೋಂಗಿಲ್ಲ. ನೀವು ಚೆನ್ನಾಗಿ ಅರ್ದಾಗ ಮಾತ್ರ ನಿಮ್ಗೆ ಅದು ಜೆಲ್ ರೀತಿಯಾಗಿ ನಿಮಗದು ಪೇಸ್ಟ್ ಸಿಗುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪು ಸಿಕ್ಕರೆ ಚೆನ್ನಾಗಿ ಕಲ್ಲಲ್ಲಿ ಅರೆದು ನಾನು ಈಗ ಏನು ಹಾಕ್ತೀನೋ ಈ ಇಂಗ್ರೀಡಿಯೆಂಟ್ಸನ್ನು ಅದಕ್ಕೆ ಹಾಕಿ ನೀವು ಯೂಸ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಸೊಪ್ಪು ಸಿಗೋಂಗಿಲ್ಲ ಅಂತ ಅನ್ನೋರು ಇವತ್ತು ನಾನೇನು ಹೇಳ್ಕೊಡ್ತಿದ್ದೀನಿ, ಈ ಪೌಡ್ರಿಂದ ನಿಮ್ಗೆ ಯಾವುದಾದ್ರೂ ಒಂದು ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ನೀವು ಆ ಪೌಡ್ರನ್ನ ತೊಗೊಂಬರ್ಬೋದು. ಆಮೇಲೆ ಇನ್ನೊಬ್ಬರು ಫೋನ್ ಮಾಡಿದ್ರು, ನನಗೆ ಮುಲೇಟಿ ಪೌಡ್ರನ್ನ ತೊಗೊಂಡು ಬಂದಿದ್ದೀನಿ, ಒಂದು 40 ರೂಪಾಯಿ ಕೊಟ್ಟು. ಅದನ್ನು ಪ್ಯಾಕೆಟ್ ಕೊಟ್ಟಿಲ್ಲ, ನನಗೆ ಒಂದು ಹಾಳೆ ಒಳಗೆ ಅದನ್ನು ಕಟ್ಟಿ ಕೊಟ್ಟಾರ. ಅದನ್ನು ನಾನು ತೊಗೊಂಬಂದು ಹಚ್ಚಿದಾಗ ನಮಗೆ ಮುಖದ ಮೇಲೆಲ್ಲ ಗುಳ್ಳಿ ಬರಾಕುಂತಾವು ಅಂತ ಹೇಳಂದು. ದಯವಿಟ್ಟು ಒಂದು ಪ್ಯಾಕ್ ಅಂತ ಅನ್ನೋದನ್ನು ಆಯುರ್ವೇದಿಕ್ ಅಂತ ಅಂದರೆ ಚೆನ್ನಾಗಿರುವಂಥ ಯಾವುದೋ ಒಂದು ಕುಂಕುಮದ ಅಂಗಡಿಯಲ್ಲಿ ಹೋಗಿ ತೊಗೊಂಬಂದಿದ್ದೆ ಅಂತ ಹೇಳಿದ್ರು ಅವರು. ದಯವಿಟ್ಟು ಕರೆಕ್ಟಾಗಿರುವಂಥದ್ದು ನಮಗಿದು ಅದು ಆಮೇಲೆ ಸಿಹಿಯಾಗಿರುತ್ತೆ. ಅದನ್ನು ನಾವು ಬಾಯಿಗೆ ಹಾಕಿ ನೋಡಿದಾಗ ಅದು ಸಿಹಿಯಾಗಿತ್ತು. ಅದ್ರ ಬಗ್ಗೆ ಕರೆಕ್ಟಾಗಿ ನಮಗೆ ಗೊತ್ತಿದ್ದು ನಾವು ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಅವ್ರಿಗೆ ಹೇಳಬೇಕು, ನಮ್ಗೆ ಪ್ಯೂರ್ ಆಗಿರೋವಂಥದ್ದು ಬೇಕು ಅಂತ ಹೇಳಿ ತೊಗೊಂಡು ಬರಬೇಕು. ಮಿಕ್ಸ್ ಆಗಿರುವಂಥದ್ದು ಇದ್ದರೆ ಈ ರೀತಿಯಾಗಿರುವಂಥ ಮುಖದ ಮೇಲೆ ರ್ಯಾಷಸ್ ಆಗೋದು, ಗುಳ್ಳೆಗಳು ಬರೋದು ಈ ರೀತಿ ಎಲ್ಲ ಆಗುತ್ತೆ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೂ ಸಹಿತ ಈ ರೀತಿ ಎಲ್ಲ ಆಗುತ್ತಾ. ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಬಳಸ್ತೀವಿ, ಏನೋ ಒಂದು ಫೇಸ್ ಪ್ಯಾಕ್ ಹಾಕ್ತೀವಿ ಅಂತ ಅಂದ್ರೂ ನೀವು ಡಾಕ್ಟರ್ ಸಲಹೆ ತೊಗೊಂಡು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಇದನ್ನ ಬಳಸೋದು ಒಳ್ಳೆಯದು ಅಂತ ಹೇಳ್ತೀನಿ. ಇವತ್ತು ನಾನು ಹಾಕೋ ಪ್ಯಾಕ್ ಆದರೂ ಅಷ್ಟೇ, ನೀವು ಯಾರಾದರೂ ಹಾಕ್ರಿ, ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಆಮೇಲೆ ನಂತರ ಟ್ರೈ ಮಾಡಿರಿ. ಇದು ನಮ್ಮ ಡಿಸ್ಕ್ಲೈಮರ್ ಅಂತೇಳಂದು ನಾವು ಇದನ್ನ ನಿಮ್ಗೆ ಹೇಳಲೇಬೇಕಾಗುತ್ತೆ. ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಇದನ್ನ ನೀವು ಬಳಸಿರಿ. ಯಾಕಂತಂದ್ರೆ ನಾವು ಇದನ್ನ ಟ್ರೈ ಮಾಡ್ತಾ ಇರ್ತೀವಿ, ನಮ್ಮ ಸ್ಕಿನ್ನಿಗೆ ಏನೂ ಆಗಂಗಿಲ್ಲ. ಆದರೆ ನಿಮಗೆ ಈಗ ಹೊಸದಾಗಿ ನೀವೇನಾದರೂ ಟ್ರೈ ಮಾಡ್ತೀರ ಅಂದಾಗ ಯಾವುದನ್ನೇ ಒಂದು ಪ್ರಾಡಕ್ಟ್ ಆಯ್ತು, ಫೇಸ್ ಪ್ಯಾಕ್ ಆಯ್ತು, ನೀವು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಬಳಸೋದು ಭಾಳ ಉತ್ತಮ ಅಂತ ನಾನು ಹೇಳ್ತೀನಿ. ಬರೀಗ ಅದನ್ನು ಪ್ಯಾಕನ್ನು ಹಾಕೋಕೆ ಮೊದಲು ದಯವಿಟ್ಟು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಇವತ್ತು ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಹಳನೇ ಈಸಿಯಾಗಿರುವಂಥ ಫೇಸ್ ಪ್ಯಾಕನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್. ಬೇರೆ ಜಾಸ್ತಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ. ಇದಕ್ಕೆ ನಾನು ಇಲ್ಲಿ ನೋಡಿರಿ 1 ಸ್ಪೂನ್ ಅಷ್ಟು ಇಲ್ಲಿ ಮೋರಿಂಗಾ ಪೌಡ್ರ್ ತೊಗೊಂಡಿದ್ದೀನಿ. ಮೋರಿಂಗಾ ಪೌಡ್ರ್ ಅಂತ ಅಂದರೆ ನುಗ್ಗೆ ಸೊಪ್ಪಿನ ಪೌಡ್ರು. ಇಷ್ಟ ಇದ್ರೆ ಇರೋದು ನುಗ್ಗೆ ಸೊಪ್ಪಿನ ಪೌಡ್ರಿಗೆ ನಾವು ಮೋರಿಂಗಾ ಪೌಡ್ರ್ ಅಂತ ಹೇಳೋದು. ಇದನ್ನು ನಾನು 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದ್ರೆ ಸೌತೆಕಾಯಿ. ನೋಡ್ರಿ, ಎಲ್ಲರ ಮನೆಗೂ ಸೌತೆಕಾಯಿ ಇರ್ತಾವೆ. ಇಷ್ಟು ಕಟ್ ಮಾಡ್ಕೊಂಡಿನಿ ನಾನು. ಕಟ್ ಮಾಡ್ಕೊಂಡಿದ್ರದ್ದು ರಸ ತಗೊಂಡಿನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಬ್ಬರು ಜಾಸ್ತಿ ಮಾಡಿರ್ತೀವಿ, ಅದನ್ನ ಫ್ರಿಜ್ನಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದಾ ಅಂತ ಕೇಳ್ತೀರಿ. ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಹಸಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಹಾಲು ಒಡೆದು ಹೋಗುತ್ತೆ, ಅಂದ್ರೆ ಹಾಲು ಕೆಟ್ಟು ಹೋಗುತ್ತೆ. ಅದು ನಮಗೆ ಸ್ಕಿನ್ನಿಗೆ ಒಳ್ಳೆಯದಲ್ಲ. ಆಮೇಲೆ ಮೊಸರು ಹಾಕಿ ನಾವು ಮಿಕ್ಸ್ ಮಾಡಿರ್ತೀವಿ, ಅದನ್ನು ಕಲಿಸಿಟ್ಟಾಗ ಮೊಸರು ಏನಾಗುತ್ತೆ, ಹುಳಿ ಬರ್ತೈತಿ, ಅದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದಿಲ್ಲ. ಹಾಗಾಗಿ ಫ್ರೆಶ್ ಆಗಿರುವಂಥ ಪೌಡ್ರನ್ನ ಕಲಿಸ್ಕೊಂಡು ಹಚ್ಕೊಳೋದು ಒಳ್ಳೆಯದು.
ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಏನಪ್ಪ ಅಂತಂದ್ರೆ ಮೊಸರು ತೊಗೊಂಡಿನಿ ನಾನು ಇಲ್ಲಿ ಮೂರು ನಾನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದು ನೋಡ್ರಿ. ಒಂದು ಸ್ವಲ್ಪ ಮೊಸರು ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಸ್ಕಿನ್ನಿಗೆ, ಅಂದರೆ ಒಬ್ಬರು ಮುಖ ದೊಡ್ಡದಿರುತ್ತೆ, ಒಬ್ಬರ ಮುಖ ಸಣ್ಣದಿರ್ತೈತಿ, ಅವ್ರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ನೀವು ಇಲ್ಲಿ ತೊಗೊಂಡು ಚೆನ್ನಾಗಿ ಇದನ್ನ ಕಲಿಸ್ಕೊತೀನಿ ನಾನು. ನೋಡ್ರಿ ಈ ರೀತಿ ನಾನು ಇದನ್ನ ಕಲಿಸ್ಕೊಂಡಿದ್ದೀನಿ. ತೀರಾ ಗಟ್ಟಿನೂ ಕಲಿಸ್ಕೊಬಿಟ್ರೆ ತೀರಾ ತೆಳುವು ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಇದನ್ನು ನನ್ನ ಮುಖಕ್ಕೆ ಏನನ್ನೂ ಹಚ್ಚಿಲ್ಲ. ಈಗ ಮುಖ ಅಷ್ಟೇ ವಾಶ್ ಮಾಡ್ಕೊಂಡಿದ್ದಷ್ಟೇ ಐತೆ ನನಗೆ. ಮುಖಕ್ಕೆ ನಾನು ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ತಾ ಹೋಗ್ತೇನೆ. ಮೊಸರನ್ನ ಹುಳಿ ತೊಗೊಳಕ್ಕೆ ಹೋಗಬೇಡ್ರಿ. ಮೊಸರು ಆದಷ್ಟು ಫ್ರೆಶ್ ಆಗಿರೋದು, ಮತ್ತು ನೀವು ಮನೇಲಿ ಮನೇಲಿ ಹಾಕಿರುವಂಥದ್ದಾದರೆ ಇನ್ನೂ ಚೆನ್ನಾಗಿರ್ತೈತಿ. ಹಾಗಾಗಿ ನೀವು ಒಂದು ಸ್ವಲ್ಪ ಮನೆಯಲ್ಲಿ ಚೂರು ನಿಮಗೆ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಒಂದು ಮೊಸರನ್ನು ಹೆಪ್ಪಾಕಿಟ್ಕೊರಿ. ಅದನ್ನು ನಾವು ಫ್ರೆಶ್ ಆಗಿರೋದನ್ನು ಬಳಸಿದಷ್ಟು ಇನ್ನಷ್ಟು ನಮಗೆ ಚೆನ್ನಾಗಿರುವಂಥ ರಿಸಲ್ಟ್ ನಮಗೆ ಸಿಗುತ್ತೆ. ಮನೆಯಲ್ಲಿ ಹೆಪ್ಪಾಕಿರುವಂಥ ಮೊಸರನ್ನ ಬಳಸೋದು ಒಳ್ಳೆಯದು. ಹಚ್ಚುವುದು ಕಣ್ಣು ಸುತ್ತಾನು ನೀವು ಇದನ್ನ ಹಚ್ಕೋಬೋದು, ಏನೂ ಆಗಂಗಿಲ್ಲ. ಇದಕ್ಕೆ ನೀವು ಒಂದು ಸ್ವಲ್ಪ ಮುಲೇಟಿ ಪೌಡ್ರನ್ನ ಹಾಕ್ಕೊಂಡು ಯೂಸ್ ಮಾಡ್ತೀನಿ ಅಂದ್ರೂ ಅದನ್ನೂ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಮುಲೇಟಿ ಪೌಡ್ರ್ ನಾನು ಇಲ್ಲಿ ಮುಲೇಟಿ ಪೌಡ್ರ್ ಬಳಸಿಲ್ಲ, ಬರೀ ಮೋರಿಂಗಾ ಪೌಡ್ರ್ ನಾನು ಇವತ್ತು ಹಾಕಿ ಫೇಸ್ ಪ್ಯಾಕನ್ನು ಮಾಡಿ ತೋರಿಸ್ತಿದ್ದೀನಿ. ಅಂದರೆ ನುಗ್ಗೆ ಸೊಪ್ಪು ಯಾರಿಗೆ ಸಿಗುತ್ತೋ ಅವ್ರಿಗೆ ಮಾತ್ರ ಇದು ಭಾಳನೇ ಒಂದು ಒಳ್ಳೆಯ ಒಂದು ಫೇಸ್ ಪ್ಯಾಕ್ ಆಗಿರ್ತೈತಿ. ಹಾಗಾಗಿ ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನೆಯಾಗ ಟ್ರೈ ಮಾಡಿರಿ. ಬಂಗ್ ಎಲ್ಲೈತೋ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನೀವು ಹಚ್ಕೊಂಡು, ಸ್ವಲ್ಪ ದಪ್ಪ ಜಾಸ್ತಿ ಹಚ್ಕೊಂಡು ಒಂದು 15ರಿಂದ 20 ನಿಮಿಷ, ಇಲ್ಲ ಇದು ಸೆಮಿ ಡ್ರೈ ಆಗುವವರೆಗೂ ನಾವು ಇದನ್ನ ಬಿಟ್ಟು ಆಮೇಲೆ ತೊಳಿಬೇಕಾಗತ್ತಿ. ಈಗ ನಾನು ಇಷ್ಟನ್ನು ಹಚ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಸೆಮಿ ಡ್ರೈ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ನೋಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸೋ ಸ್ಕಿನ್ ಅಂತ ಹೇಳಂದು ಇಷ್ಟಾಗ ನೋಡ್ಬೋದು ನೀವು. ನಾನೇನು ಭಾಳ ತನ ಇದನ್ನು ಮಾಡಿಲ್ಲ ನೋಡ್ರಿ, ಇಷ್ಟೇ. ಮುಖ ತೊಳ್ಕೊಂಬರ್ತೀನಿ ನಾನು. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ಹೇಳಂದು. ಈ ಮೋರಿಂಗಾ ಪೌಡ್ರ್ ಫೇಸ್ ಪ್ಯಾಕನ್ನು ನೀವು ಒಂದಿನ ಬಿಟ್ಟು ಒಂದಿನ ಹಾಕ್ಬೋದು. ಇದನ್ನ ನೀವು ಈ ಮುಲೇಟಿ ಪೌಡ್ರದ್ದು ಏನೈತಿ ನಾವು ಪ್ರತಿದಿನವೂ ಹಾಕಬೇಕು ಅಂತ ಹೇಳ್ತೀವಿ. ಆದರೆ ಈ ಮೋರಿಂಗಾ ಫೇಸ್ ಪ್ಯಾಕನ್ನು ಒಂದು ದಿನ ಬಿಟ್ಟು ಒಂದು ದಿನ ನೀವು ಹಾಕ್ಬೋದು. ಆದ್ರೆ ಮೊಸರು ನೀವು ತೊಗೊತಿಲ್ಲ ಅದು ಮಾತ್ರ ಹುಳಿ ಇರಬಾರ್ದು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಅನಿಸ್ತೈತಿ. ನಿಜ ಹೇಳ್ಬೇಕಂದ್ರೆ ಭಾಳನೇ ನಾವು ಒಂದು ಫೇಸ್ ಪ್ಯಾಕನ್ನು ಹಾಕಿ ನಾವು ಮುಖ ತೊಳೆದಾಗ ನಮ್ಮ ಮುಖ ಫ್ರೆಶ್ಶಾಗಿ ಕಾಣಿಸುತ್ತೆ. ಎಷ್ಟು ಖುಷಿ ಆಗುತ್ತಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕನ್ನು ನಾನು ನಿಮಗೋಸ್ಕರ ಇವತ್ತು ತೊಗೊಂಡು ಬಂದಿದ್ದೀನಿ. ಇದನ್ನು ಭಾಳ ದಿನ ಆಯ್ತು ನಾನು ಮೋರಿಂಗಾ ಪೌಡ್ರದ್ದು ಅಷ್ಟೇ ನಾನು ಒಂದು ಫೇಸ್ ಪ್ಯಾಕನ್ನು ಹಾಕಿ ಮಾಡಿ ತೋರಿಸ್ಬೇಕು ಅಂತ ಹೇಳಂದು. ಆದರೆ ಇವತ್ತು ಆ ಟೈಮ್ ಕೂಡ ಬಂದೈತಿ. ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಇದ್ರ ಜೊತೆಗೆ ಬೇಕಿದ್ರೆ ನೀವು ಮೊಲೇಟಿ ಪೌಡ್ರನ್ನ ಹಾಕ್ಕೋಬೋದು. ಹಾಕ್ಕೊಂಡು ಇದು ನಾನು ಏನು ಹೇಳಿದ್ದೀನೋ ಆ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 15-20 ನಿಮಿಷ ಬಿಟ್ಟು, ಇಲ್ಲ ಒಂದು ಸ್ವಲ್ಪ ಅದು ಪೂರ್ತಿ ಒಣಗೋಮಟ ಬಿಡೋ ಅವಶ್ಯಕತೆ ಇಲ್ಲ. ಸೆಮಿ ಡ್ರೈ ಆಗೋವರೆಗೂ ನೀವು ಬಿಟ್ಟು ಇದನ್ನ ಮುಖ ತೊಳ್ಕೊಂಡು ನಂತರ ಒಂದು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್, ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕಿದ ಮೇಲೂ ನೀವು ಸನ್ಸ್ಕ್ರೀನ್ ಲೋಷನ್ನು ಮಾಯ್ಶ್ಚರೈಸರ್ ನಮ್ಮ ಹತ್ರ ಹಚ್ಚೋದನ್ನು ಮಾತ್ರ ದಯವಿಟ್ಟು ತಪ್ಸಕ್ಕೆ ಹೋಗ್ಬೇಡ್ರಿ. ಈ ಒಂದು ಫೇಸ್ ಪ್ಯಾಕ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ನೆಕ್ಸ್ಟ್ ವಿಡಿಯೋ ಒಳಗೆ ಒಂದು ಮ್ಯಾಜಿಕಲ್ ಆಯಿಲ್ ಒಂದಿಗೆ ಬರ್ತೀನಿ. ಬಹಳನೇ ಚೆನ್ನಾಗಿರುವಂಥ ಆಯಿಲ್ ಐತಿ. ನಾನು ಈಗ ಒಂದು 4 ದಿನ ಯೂಸ್ ಮಾಡೋಕ್ಕಂತೂ ಇನ್ನೂ 2 ದಿನ ಯೂಸ್ ಮಾಡಿ ಆ ಒಂದು ಆಯಿಲನ್ನು ನಿಮ್ಗೆ ತೋರಿಸ್ತೀನಿ. ನಾನು ಬಹಳನೇ ಒಂದು ಸ್ಕಿನ್ನನ್ನು ಚೆನ್ನಾಗಿ ಬ್ರೈಟ್ ಮಾಡುವಂಥ ಒಂದು ಆಯಿಲ್ ಆಗಿರ್ತೈತೆ. ಅದನ್ನು ನೀವು ಮನೇಲೂ ಮಾಡ್ಕೋಬೋದು. ಒಂದು ಆಯಿಲನ್ನು ನಿಮಗೋಸ್ಕರ ತೊಗೊಂಬರ್ತೀನಿ. ಇನ್ನು 2 ದಿನ ನಾನು ಯೂಸ್ ಮಾಡಿ ನಂತರ ನಿಮ್ಮ ಎದುರಿಗೆ ಆಯಿಲನ್ನು ತರ್ತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಒಳ್ಳೆ ವಿಡಿಯೋಗಳನ್ನ ನಿಮಗೋಸ್ಕರ ತರಬೇಕು ಅಂದರೆ ನೀವೇನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.